ಸ್ನೇಹಿತರೆ, ಇಂದಿನ ಈ ಸಂಚಿಕೆಯಲ್ಲಿ ದೃಷ್ಟಿಬಾಧೆಯ ಬಗ್ಗೆ ತಿಳಿದುಕೊಳ್ಳೋಣ. ಯಾರಿಗೆ ಆದರೂ ದೃಷ್ಟಿಬಾಧೆ ಉಂಟಾದರೆ ಭಯ, ಆತಂಕ, ಖಿನ್ನತೆ, ವೈಮನಸ್ಸು, ಮಾಡುವ ವೃತ್ತಿಯಲ್ಲಿ ಅಸಮಾಧಾನ, ತಮ್ಮವರೇ ಶತ್ರುಗಳಾಗುವುದು, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ದುಶ್ಚಟಗಳಿಗೆ ದಾಸರಾಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ಆರೂಢ ಪ್ರಶ್ನಶಾಸ್ತ್ರದ ಪ್ರಕಾರ ದೃಷ್ಟಿಬಾಧ ಚಿಂತನೆಯನ್ನು ಯಾವ ರೀತಿ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಆರೂಢ ಲಗ್ನಕ್ಕೆ ಬಾಧಕ ರಾಶಿ ಯಾವುದೋ ಅದರ ಅಧಿಪನು ಆರೂಢ ಲಗ್ನವನ್ನಾಗಲಿ ಅಥವಾ ಆರೂಢ ಲಗ್ನಾಧಿಪತಿಯನ್ನಾಗಲಿ ನೋಡಿದರೆ ದೃಷ್ಟಿಬಾಧೆ ಉಂಟಾಗುತ್ತದೆ. ಈ ಪ್ರಶ್ನಕುಂಡಲಿಯನ್ನು ಗಮನಿಸಿ. ಆರೂಢ ಲಗ್ನ ಕನ್ಯಾ. ಕನ್ಯಾ ಲಗ್ನಕ್ಕೆ ಬಾಧಕಾಧಿಪತಿ ಗುರುಗ್ರಹ. ಗುರುವು ತನ್ನ ಸಪ್ತಮ ದೃಷ್ಟಿಯಿಂದ ಆರೂಢ ಲಗ್ನವನ್ನು ನೋಡುತ್ತಿದ್ದಾನೆ. ಇದರಿಂದಾಗಿ ಪ್ರಶ್ನಕರ್ತನಿಗೆ ದೃಷ್ಟಿಬಾಧೆ ತಗುಲಿದೆ ಎನ್ನಬೇಕು. ಈ ಮೂರರಲ್ಲಿ ಯಾವುದಾದರೊಂದು ಲಕ್ಷಣ ಇದ್ದರೆ ಪ್ರಶ್ನಕರ್ತನಿಗೆ ದೃಷ್ಟಿಬಾಧೆ ತಗುಲಿದೆ ಎನ್ನಬೇಕು. ಸಪ್ತಮಾಧಿಪತಿ ಬಾಧಕ ಸ್ಥಾನದಲ್ಲಿದ್ದರೆ ದೃಷ್ಟಿಬಾಧೆ. ಸಪ್ತಮಾಧಿಪತಿ ಮತ್ತು ಬಾಧಕಾಧಿಪತಿಯು ಒಂದೇ ರಾಶಿಯಲ್ಲಿದ್ದರೆ ದೃಷ್ಟಿಬಾಧೆ. ಸಪ್ತಮಾಧಿಪತಿ ಮತ್ತು ಬಾಧಕಾಧಿಪತಿ ಸಮಸಪ್ತಮದಲ್ಲಿದ್ದರೆ ದೃಷ್ಟಿಬಾಧೆ. ಈ ಕುಂಡಲಿಯನ್ನು ಗಮನಿಸಿ. ಆರೂಢ ಲಗ್ನ ವೃಶ್ಚಿಕ. ವೃಶ್ಚಿಕ ಲಗ್ನಕ್ಕೆ ಬಾಧಕಾಧಿಪತಿ ಚಂದ್ರ. ಚಂದ್ರ ಮತ್ತು ಸಪ್ತಮಾಧಿಪತಿ ಶುಕ್ರ ಸಪ್ತಮದಲ್ಲಿರುವುದರಿಂದ ಪ್ರಶ್ನಕರ್ತನಿಗೆ ದೃಷ್ಟಿಬಾಧೆ ತಗುಲಿದೆ ಎನ್ನಬೇಕು. ದೇವತಾ ದೃಷ್ಟಿ. ದೃಷ್ಟಿಬಾಧೆಯಿದ್ದು ಆರೂಢ ಲಗ್ನವು ಛರರಾಶಿಯಾಗಿದ್ದು ಆರೂಢ ಲಗ್ನದಲ್ಲಿ ಪಾಪಗ್ರಹನಿದ್ದು ಸಪ್ತಮ ಭಾವದಲ್ಲಿ ಕುಜನಿದ್ದರೆ ದೇವತಾ ದೃಷ್ಟಿಯಿಂದ ತೊಂದರೆ ಎದುರಾಗಿದೆ ಎಂದು ಹೇಳಬೇಕು. ಪಿಶಾಚ ದೃಷ್ಟಿ. ಆರೂಢ ಲಗ್ನಕ್ಕೆ ಪಾಪಗ್ರಹರ ಯೋಗವಿದ್ದು ಸಪ್ತಮ ಭಾವದಲ್ಲಿ ಶನಿ ಇರುವುದು ಚಂದ್ರನನ್ನು ಪಾಪಗ್ರಹ ನೋಡಿದರೆ ಪಿಶಾಚ ದೃಷ್ಟಿಬಾಧೆ ತಗುಲಿ ತೊಂದರೆಗಳು ಎದುರಾಗಿದೆ ಎಂದು ಹೇಳಬೇಕು. ಭೂತದೃಷ್ಟಿ. ಬಾಧಕ ಸ್ಥಾನದ ಗ್ರಹನು ಶುಕ್ರನ ಕ್ಷೇತ್ರದಲ್ಲಿದ್ದರೆ ಅಥವಾ ಶುಕ್ರನಿಂದ ನೋಡಲ್ಪಟ್ಟರೆ ಗಂಡ ಹೆಂಡಿರು ಕೂಡಿದ ಕಾಲದಲ್ಲಿ ಭೂತದೃಷ್ಟಿ ಬಿದ್ದಿದೆ ಎಂದು ಹೇಳಬೇಕು. ಕರ್ನಾಟಕದ ಸಂಪ್ರದಾಯದಲ್ಲಿ ದೃಷ್ಟಿಬಾಧ ಪರಿಹಾರಕ್ಕೆ ಪಿಶಂಗ ಮಂತ್ರ ಹೋಮ, ಭಸ್ಮಲೇಪನ, ಪಿಶಂಗ ಮಂತ್ರ, ತೀರ್ಥ ಪ್ರೋಕ್ಷಣೆ, ರತ್ನಧಾರಣೆ ಇವು ಪ್ರಾಯಶ್ಚಿತಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.